ಈಸ್ ನಾಟ್ ಕಂಪ್ಲೀಟ್ ವಿತೌಟ್ ಈಸ್ ಕ್ವೀನ್. ವಾವ್, ಈ ಫೋಟೋನು ಚೆನ್ನಾಗಿದೆ. ಕೊಡಿಸು ಸೀರೆ. ಹೌದು, ಅದೇ ಮೇನಲ್ಲ. ನನ್ನ ಬರ್ಡೇಗೆ ತುಂಬ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಗಿಫ್ಟ್ ಕೊಡ್ಸಿದ್ದಾರೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಟ್ಸು ಅಕ್ಷಯ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಯೂಟ್ಯೂಬ್ ವಿಡಿಯೋ ಮಾಡೋಣ ಅಂತ ಒಂದು ಟಾಪಿಕ್ ತಗೊಂಡಿದ್ದೀನಿ. ಯಾವುದು ಗೊತ್ತಾ? ನನ್ನ ಯಜಮಾನರು ಇಲ್ಲಿವರೆಗೂ, ಅಂದರೆ ನಾನು ಮೀಟ್ ಆದಾಗಿಂದ ಇಲ್ಲಿವರೆಗೂ ನನಗೆ ಕೊಟ್ಟಿರೋ ಗಿಫ್ಟ್ಸು ಏನೇನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ವರೆಗೂ ನೋಡಿ. ಜಾಸ್ತಿ ಏನು ಕೊಟ್ಟಿಲ್ಲ, ಬಟ್ ಕೊಟ್ಟಿರೋದೆಲ್ಲ ಮೆಮೊರಬಲ್ಲೇನೆ. ಅವ್ರಿಗೆ ಗಿಫ್ಟ್ಸ್ ಕೊಡೋಕ್ಕೆ ಅಥವಾ ಗಿಫ್ಟ್ಸ್ ಏನು ಕೊಡಬೇಕು ಅನ್ನೋ ಐಡಿಯಾಸ್ ಅಷ್ಟಾಗಿ ಬರಲ್ಲ, ಬಟ್ ಅದರಲ್ಲೂ ಯೋಚನೆ ಮಾಡಿ ನಂಗೆ ಇಷ್ಟ ಆಗೋವಂಥ ಗಿಫ್ಟ್ನೇ ಕೊಟ್ಟಿದ್ದಾರೆ. ಸೊ ಆ ಗಿಫ್ಟ್ ಏನೇನು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ, ಅಂದರೆ ನಾವು ಮೀಟ್ ಆಗಿದ್ದು 2022 ಅಲ್ವಾ? 2022 ಇಂದ ಇಲ್ಲಿವರೆಗೂ ಏನೇನು ಗಿಫ್ಟ್ಸ್ ಕೊಟ್ಟಿರೋದೆಲ್ಲದು ಕೂಡ ತುಂಬ ಮೆಮೊರಬಲ್ಲೆ. ಸೊ ಹಾಗಾಗಿ ಆ ಗಿಫ್ಟ್ ಏನೇನು ಅನ್ನೋದು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡಿ ಈ ವಿಡಿಯೋನ. ಫಸ್ಟ್ ಗಿಫ್ಟ್ ಏನು ಅಂತ ತೋರಿಸ್ತೀನಿ. 2022 ಫಸ್ಟ್ ಬರ್ಡೇಗೆ ಕೊಟ್ಟಿರೋ ಗಿಫ್ಟ್ ಕಾಲ್ಗೆಜ್ಜೆ ಕೊಟ್ಟಿದ್ದು. ಸೊ ಕಾಲ್ಗೆಜ್ಜೆ ಈಗ ಊರಲ್ಲಿದೆ, ಬಟ್ ಅದು ವಿಡಿಯೋ ಹಾಕ್ತೀನಿ ನೋಡಿ ಸೈಡಲ್ಲಿ, ಓಕೆನಾ? ಕಾಲ್ಗೆಜ್ಜೆ ಅದ್ರ ಜೊತೆ ಒಂದು ಫೋಟೋ ಫ್ರೇಮ್ನ ಕೊಟ್ಟಿದ್ರು. ಸೊ ಅದು ಫಸ್ಟ್ ಗಿಫ್ಟ್ ನನಗೆ ಅವ್ರು ಕೊಟ್ಟಿದ್ದು. ಅದಾದಮೇಲೆ ಸೆಕೆಂಡ್ ಅವ್ರು ಕೊಟ್ಟಿದ್ದು ಸೆಕೆಂಡ್ ಅವರು ವ್ಯಾಲೆಂಟೈನ್ಸ್ ಡೇ ಬಂತಲ್ಲ, ಸೊ ಅವಾಗ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಆ ಗಿಫ್ಟ್ ಮಾತ್ರ ಸೂಪರ್ ಆಗಿದೆ, ಇದು ತೋರಿಸ್ತೀನಿ. ಸೆಕೆಂಡ್ ಗಿಫ್ಟು ಇದು ವ್ಯಾಲೆಂಟೈನ್ಸ್ ಡೇ ಕೊಟ್ಟಿರೋದು. ಮೇಲ್ಗಡೆ ಸುಷ್ಮಾ ಅಂತ ಚೆನ್ನಾಗಿ ಹಾಕ್ಸಿದ್ದಾರೆ. ಇಲ್ಲಿ ಕೂಡ ಏನೋ ಇತ್ತು, ಅದು ಎಲ್ಲ ಹೋಗ್ಬಿಟ್ಟಿದೆ. ಸೊ ಇದು ಓಪನ್ ಮಾಡ್ತೀನಿ. ಇದ್ರೊಳಗೆ ಇದಿದೆ. ಇದರೊಳಗೆ ಒಂದಷ್ಟು ಕಲರ್ ಪೇಪರ್ಸ್ ಹಾಕಿ ಇದು ಬರೆದಿದ್ದಾರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು ದಿ ಲವ್ ಆಫ್ ಮೈ ಲೈಫ್. ಆಮೇಲೆ ಅದರೊಳಗೆ ಒಂದು ಚಾಕ್ಲೇಟ್ ಖಾಲಿಯಾಗಿದೆ, ಆದರೂ ರ್ಯಾಪರ್ ಇದೆ. ಓಕೆ, ಅಷ್ಟೇ ಇತ್ತು. ಇದು ನೋಡಿ, ಸೈಡಲ್ಲಿ ಇಡ್ತೀನಿ. ಹಿಂಗೆ ಟರ್ನ್ ಮಾಡ್ತೀನಿ, ಅವಾಗ ಓಪನ್ ಮಾಡೋಕ್ಕೆ ಈಸಿ ಆಗುತ್ತೆ. ಕಾಣಿಸ್ತಿದ್ಯಾ? ವ್ಯಾಲೆಂಟೈನ್ಸ್ ಡೇ ದಿನ ವಿಶ್ ಮಾಡಿಲ್ಲ ಆ್ಯಂಡ್ ಬಂದಿಲ್ಲ ಅಂತ ಫುಲ್ ಕೋಪ ಮಾಡ್ಕೊಂಡಿದ್ದೆ. ಆವಾಗ ಲೇಟಾಗಿ ಬಂದರು, ಲೇಟೆಸ್ಟಾಗಿ ಈ ಗಿಫ್ಟ್ನ ತೊಗೊಂಡು ಬಂದಿದ್ರು. ಅದು ತಳ್ಳ್ರಿ ಈ ಕಡೆ ಒಂಚೂರು. ಇದು ಓಪನ್ ಮಾಡಲಾ? ಇದು ನೋಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಬರ್ರಿ ಯಾವುದೇ ಫೋಟೋ ಅಂತ ತೋರಿಸ್ತೀನಿ. ನನಗೆ ಇದು ಓಪನ್ ಮಾಡ್ತೀನಿ ರೀ. ಈ ಫೋಟೋ ಸಖತ್ ಇಷ್ಟ. ನಮ್ಮ ಮಾತುಕತೆದು ಇದು October 14th, 2022. ಎಲ್ಲಿದ್ದು ಒಂದು ಫೋಟೋ. ಇದು ನನ್ನ ಬರ್ಡೇ ದಿನ ತೆಗ್ದಿರೋ ಫೋಟೋ. ನಾವಿಬ್ಬರು ಆಚೆ ಸುಮ್ಮನೆ ಹಾಗೆ ರೀಲ್ಸ್ ಮಾಡೋಣ ಅಂತ ಹೋಗಿದ್ವಿ, ಅಲ್ಲಿ ತೆಗ್ದಿರೋದು. ಆ್ಯಂಡ್ ಇವೆಲ್ಲ ಸಿಂಗಲ್ ಫೋಟೋಸು. ಇದು ಕೂಡ ನಮ್ಮ ಮಾತುಕತೆದು, ಹೆಂಗಿದ್ದೀವಿ ಇಬ್ಬರು. ಇದು February 14. ಏನಿದೆ ಇದರಲ್ಲಿ? ಮರ್ತೋಗ್ಬಿಟ್ಟೈತೆ.
ಚೆನ್ನಾಗಿದೆ. ನೀವು ಬರ್ದಿದ್ದ ಇದು? ನನ್ನ ರೈಟಿಂಗ್ ಅಷ್ಟೊಂದು ಚೆನ್ನಾಗಿಲ್ಲ. ಅವೆಲ್ಲ ಇರಬಾರ್ದು. ಆ್ಯಂಡ್ ನನಗೆ ತುಂಬ ಇಷ್ಟವಾಗಿರೋ ಫೋಟೋ ಯಾವ್ದು ತೋರಿಸ್ತಿದ್ದೀನಿ ಇದೆಲ್ಲ. ಇದು ನಾವಿಬ್ಬರು ಪ್ರಾಮಿಸ್ ಮಾಡ್ಕೊಂಡಿರೋದು. ತುಂಬ ಇಷ್ಟ ಇದು ನನಗೆ. ಇದು ಚೆನ್ನಾಗಿದೆ ಅಲ್ಲ, ಹಿಂಗೆ ಎಳಿಯೋದ ಇಷ್ಟು ಚೆನ್ನಾಗಿದೆ. ಏನೋ ಬರ್ತಿದ್ದಾರೆ. ಓ, ಇಲ್ಲೂ ಕೂಡ ಏನೋ ಬರ್ದಿದ್ದಾರೆ ನೋಡಿ. ಮೈ ಕ್ವೀನ್, ದಿಸ್ ಈಸ್ ಫಾರ್ ಯು. ಐ ಬ್ರಿಂಗ್ ಯು ದಿ ಸ್ಟಾರ್ಸ್ ಫ್ರಮ್ ದಿ ಬಾರ್ಡರ್ಲೆಸ್ ಸಿ. ಕರೆಕ್ಟಾ? ನಾನು ಉಲ್ಟಾ ಓದ್ತಿದ್ದೀನಲ್ಲ, ಸೊ ಕಾಣಿಸ್ತಿಲ್ಲ. ಎ ಕಿಂಗ್ ಈಸ್ ನಾಟ್ ಕಂಪ್ಲೀಟ್ ವಿತೌಟ್ ಈಸ್ ಕ್ವೀನ್. ವಾವ್, ಈ ಫೋಟೋನು ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ. ಹಿಂಗೆ ಹೇಳಿದ್ರೆ ಬರುತ್ತೆ. ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಇದು ಇಷ್ಟ ಆಯಿತು ನನಗೆ. ಆಮೇಲೆ ಈ ಫೋಟೋ ಕೂಡ ತುಂಬ ಇಷ್ಟ. ಇಲ್ಲೇನೋ ಇದೆ ಅಲ್ಲ, ಇಲ್ಲೂ ಕೂಡ ಇದು ನಮ್ಮ ಫ್ಯಾಮಿಲಿ ಫೋಟೋ. ನಮ್ಮ ಫ್ಯಾಮಿಲಿ, ಕಂಪ್ಲೀಟ್ ಫ್ಯಾಮಿಲಿ ನೋಡಿ. ಇದು ನಾನು, ಅಪ್ಪ, ಅಮ್ಮ, ನನ್ನ ತಮ್ಮ, ಅತ್ತೆ, ಮಾವ, ನನ್ನ ಗಂಡ. ಇದು 14th ಮಾರ್ಕ್ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಸ್ವೀಟ್ ಮೆಸೇಜ್ ಇದೆ. ಪ್ರತಿಯೊಂದರಲ್ಲೂ ಒಂದು ಸ್ವೀಟ್ ಮೆಸೇಜ್ ಇದೆ. ಹಾಗಾಗಿ ನಂಗೆ ತುಂಬ ಇಷ್ಟ ಈ ಗಿಫ್ಟು. ಅಂದ್ಕೊಂಡಿದೆಯಾ ಏನಿದು ಬರ್ತಾ? ಸಾರಿ, ಹಿಂಗೆ ಇದು ನಾವು ಫಸ್ಟ್ ವಿಡಿಯೋ ಕಾಲ್ ಮಾತಾಡಬೇಕಾದ್ರೆ ಇಲ್ಲಿ ಇದ್ದೀರಾ ನೀವು ಇದರಲ್ಲಿ. ನಾನು ನಮ್ಮ ಅತ್ತೆ ಊರಲ್ಲಿದ್ದೆ, ಆವಾಗ ನಾವು ಫಸ್ಟ್ ಮಾತಾಡಿದ್ದೆ ನಮ್ಮ ಅತ್ತೆ ಊರಲ್ಲಿದ್ದಾಗ. ಸೊ ಅಲ್ಲಿ ವಿಡಿಯೋ ಕಾಲ್ ಮಾಡಿದಾಗ ಇದು ಫೋಟೋ ತಗೊಂಡಿರೋದು. ಸೊ ಇದು ಕೂಡ ಒಂದು ಮೆಸೇಜ್ ಇದೆ. ತುಂಬ ಚೆನ್ನಾಗಿ ಐಡಿಯಾ ಮಾಡಿದ್ದಾರೆ. ಸೊ ಹಾಗಾಗಿ ಸಖತ್ ಇಷ್ಟ ನನಗೆ ಈ ಗಿಫ್ಟ್. ಇದು ನಾವು ಮುಳ್ಳಯ್ಯನಗಿರಿಗೆ ಹೋಗಿದ್ದು, ಫಸ್ಟ್ ಟೈಮ್ ಔಟ್ಸೈಡ್ ಹೋಗಿದ್ದು. ಮುಳ್ಳಯ್ಯನಗಿರಿಯಲ್ಲೇ ಈ ಫೋಟೋ ತೆಕ್ಕೊಂಡಿದ್ದೆಲ್ಲ. ಆ್ಯಂಡ್ ಇದು ನಮ್ಮ ಫಸ್ಟ್ ಮೀಟ್ ಫೋಟೋ. ಮೂವಿಗೆ ಹೋಗಿದ್ವಿ, ಸೊ ಅಲ್ಲಿ ತೆಕ್ಕೊಂಡಿರೋದು. ಚೆನ್ನಾಗಿದೆಲ್ಲ. ಸೊ ನನಗಂತೂ ಸಖತ್ ಇಷ್ಟ ಈ ಗಿಫ್ಟ್ ಅಂದರೆ. ಸೊ ಇದಕ್ಕಿಂತ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಇದೆ ನನ್ನ ಹತ್ರ. ಸೊ ತೋರಿಸ್ತೀನಿ ಇವಾಗ. ಇದಕ್ಕಿಂತ ತುಂಬ ಸ್ಪೆಷಲ್. ಆಮೇಲೆ ಫೋಲ್ಡ್ ಮಾಡಲ ಇದು. ಸೊ ವ್ಯಾಲೆಂಟೈನ್ಸ್ ಡೇ ಆದಮೇಲೆ ಯುಗಾದಿ ಹಬ್ಬ ಬಂತಲ್ಲ, ಯುಗಾದಿಗೆ ನನಗೆ ಡ್ರೆಸ್ ಕೊಡಿಸಿದ್ರು. ಸೊ ಆ ಡ್ರೆಸ್ ಇವಾಗ ಬಾಣಾವರದಲ್ಲಿ ಬಿಟ್ಟು ಬಂದಿದ್ದೀನಿ. ಸೊ ಆ ಫೋಟೋನ ನಾನು ಸೈಡಲ್ಲಿ ಹಾಕ್ತೀನಿ. ಅದು ಕೂಡ ನನಗೆ ಗೊತ್ತಿರಲಿಲ್ಲ ಅವರು ಕೊಡಿಸೋದು. ಓ ಕರೆಕ್ಟ್, ಇನ್ನೊಂದು ಗಿಫ್ಟ್ ಇದೆ. ಆ್ಯಕ್ಚುಲಿ ಏನು ಗೊತ್ತಾ, ಹೊಸ ವರ್ಷಕ್ಕೆ ಕೊಡಿಸಿರೋ ಗಿಫ್ಟು ಇದು. ಇವಾಗ ತೋರಿಸಿದ್ನಲ್ಲ ಅದು ಸೆಕೆಂಡ್ ಗಿಫ್ಟು. ಹೊಸ ವರ್ಷಕ್ಕೆ ಅಂದರೆ ನ್ಯೂ ಇಯರ್ಗೆ 2023ಗೆ ಒಂದು ಗಿಫ್ಟ್ ಕೊಡಿಸಿದ್ರು, ಟೆಡಿ ಬಿಯರ್. ಅದು ಬುಕ್ ಮಾಡಿದರು. ಸೊ ನಾನು ಇರಲಿಲ್ಲ. ಆಮೇಲೆ ಬಂದು ಟ್ರಿಪ್ ಹೋಗಿದ್ವಿ, ಟ್ರಿಪ್ಪಿಂದ ಬಂದು ಅದನ್ನು ಇಸ್ಕೊಂಡೆ. ಸೊ ಅದು ಕೂಡ ಬಾಣಾವರದಲ್ಲೇ ಇದೆ. ಸೊ ಆ ಫೋಟೋ ಕೂಡ ಸೈಡೆಲ್ಲ ಹಾಕ್ತೀನಿ ನೋಡಿ. ಟೆಡಿ ಬಿಯರ್ ಇನ್ನೂ ಕೂಡ ಬಾಣಾವರದಲ್ಲೇ ಇದೆ. ನನಗೆ ಸಖತ್ ಇಷ್ಟ. ಅದು ಕ್ಯೂಟಾಗಿದೆ, ಚಿಕ್ಕದಾದರೂ ಕ್ಯೂಟಾಗಿದೆ. ಸೊ ಅದಾದಮೇಲೆ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ದಾರೆ ಮದುವೆಗೂ ಮುಂಚೆ. ತೋರಿಸ್ತೀನಿ. ಆ ಗಿಫ್ಟ್ ಅಂತೂ ನನಗೆ ಎಲ್ಲ ಕಾಸ್ಟ್ಲಿ ಗಿಫ್ಟ್ಗಿಂತ ಈ ಗಿಫ್ಟ್ ಇದೆಯಲ್ಲ, ವೆರಿ ಸ್ಪೆಷಲ್ ಗಿಫ್ಟ್ ಇದು. ಅವ್ರು ಎಷ್ಟೇ ಕಾಸ್ಟ್ಲಿ ಗಿಫ್ಟ್ ಕೊಡಿಸಿದ್ರು ನನಗೆ ಈ ಗಿಫ್ಟ್ ಮುಂದೆ ಅದೇನೂ ಇಲ್ಲ. ತುಂಬ ವೆರಿ ಸ್ಪೆಷಲ್ ಅಂದರೆ ಸ್ಪೆಷಲ್ ಗಿಫ್ಟ್. ತೋರಿಸ್ಲಾ ನೀವು ಬರ್ತಿರೋದು. ಅವರು ನನ್ನ ಮೇಲೆ ಹಾಡು ಬರ್ತಿದ್ದಾರೆ, ಕವಿತೆ ಬರ್ತಿದ್ದಾರೆ, ನನಗೋಸ್ಕರ ಲೈನ್ಸ್ ಬರ್ತಿದ್ದಾರೆ. ಸಖತ್ ಇಂಟ್ರೆಸ್ಟಿಂಗ್ ಇದೆ ಇದು ನೋಡ್ರಿ. ಹಾಗೆ ತೋರಿಸ್ತೀನಿ.
ಇದು ಫಸ್ಟ್ ಕಾಲಿಂದು ಡೀಟೇಲ್ಸ್ ಬರ್ತಿದ್ದಾರೆ. ಅಂದರೆ ನನಗೂ ಅವ್ರಿಗೂ ಏನು ಫೀಲ್ ಆಯಿತು, ಆ ಖುಷಿ, ಆ ಎಕ್ಸೈಟ್ಮೆಂಟು, ಸೊ ಅದ್ರ ಬಗ್ಗೆ ಶೇರ್ ಮಾಡಿರೋದು. ಇದು ಕೂಡ ಅಷ್ಟೇ ಸ್ಪೆಷಲ್. ತುಂಬ ಹೇಳೋಕ್ಕಾಗಲ್ಲ, ಇದೆಲ್ಲ ಸ್ಟೋರಿನೇ ಬಂದ್ಬಿಟ್ಟಿದೆ ನನ್ನ ಬಗ್ಗೆ. ಇದು ನಾವು ಎಂಗೇಜ್ ಆಗಿರೋದು, ಎಂಗೇಜ್ ಅಂದರೆ ನಮ್ಮಿಬ್ರದ್ದು ಮಾತುಕತೆ ಆಗಿ ಫಿಕ್ಸ್ ಮಾಡಿದ್ರಲ್ಲ, ಸೊ ಅದರಿಂದ ಅವ್ರಿಗೆ ಏನು ಅನ್ನಿಸ್ತು ಫಸ್ಟ್ ಟೈಮ್ ನನಗೆ ನೋಡಿದಾಗ ಅದ್ರ ಬಗ್ಗೆ ಬಂದಿದ್ದಾರೆ. ಇದು ಅಮ್ಮು ಅಂದರೆ ಏನು, ಅಮ್ಮು ಎನಿಥಿಂಗ್ ಫಾರ್ ಯು, ಎನಿಥಿಂಗ್ ಫಾರ್ ಯು, ಎಮ್ ಮೈ ಲೈಫ್ ಈಸ್ ಯು, ಎಮ್ ಮೈ ಎವ್ರಿಥಿಂಗ್ ಈಸ್ ಯು, ಯು ಆರ್ ಮೈ ವೈಫ್ ಫಾರ್ ಎವರ್. ಇದು ಕೂಡ ಅಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನನಗೆ. ಅವ್ರು ಹೇಳ್ಕೊಳ್ದೇ ಇರೋ ವಿಷಯ ಎಲ್ಲ ಇದರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕವಿತೆ ಕೂಡ ನನ್ನ ಬಗ್ಗೆ ಬರ್ತಿದ್ದಾರೆ. ಅವರು ಸ್ವಲ್ಪ ನಾಚಿಕೆ, ಏನು ಅಷ್ಟು ಶೇರ್ ಮಾಡ್ಕೊಳ್ಳಲ್ಲ. ಇದ್ರ ಮುಖಾಂತರ ಎಲ್ಲದೂ ಹೇಳಿದ್ದಾರೆ. ನನಗೆ ಯಾವಾಗಲೇ ಅರ್ಥ ಆಗಿದೆ, ಅಲ್ಲಿವರೆಗೂ ಅರ್ಥ ಆಗಿರಲಿಲ್ಲ. ಇದು ನಮ್ಮ ಯಜಮಾನ್ರಿಗೆ ಸಖತ್ ಇಷ್ಟ ಈ ಫೋಟೋ ಅಲ್ವಾ? ಯಾಕೆ ಇಷ್ಟ? ಚೆನ್ನಾಗಿದೆ ಅದು. ಸಾಂಗ್ ಒಂದೆರಡು ಸಾಂಗ್ ಬರ್ತಿದ್ದಾರೆ, ಅದೆಲ್ಲ ಹೇಳಿದ್ರೆ ಅವರು ನಾಚ್ಕೋತಾರೆ, ಹಾಗಾಗಿ ನಿಂತಿಲ್ಲ ಅಷ್ಟೇ. ಎಷ್ಟೋಗಿಂತ ಬಂದಿಲ್ಲ ಅಂತ. ಸೊ ಈ ಥರ ಈ ಗಿಫ್ಟ್ ಮುಂದೆ ಇನ್ಯಾವ ಗಿಫ್ಟು ನನಗೆ ಬೇಡ. ಓಕೆ, ಇದು ಲಾಸ್ಟ್ ಪೇಜ್. ಅಂದರೆ ಈ ಪೇಜಸ್ ಎಲ್ಲ ಖಾಲಿ ಇದೆಯಲ್ಲ, ಮುಂದೆ ನಮ್ಮ ಲೈಫ್ ಲೀಡ್ ಮಾಡೋದು, ಮುಂದೆ ನಮ್ಮ ಲೈಫ್ನ ಕಂಪ್ಲೀಟ್ ಮಾಡೋ ಪೇಜಸ್ ಇದು ಅಂತ ಲಾಸ್ಟಲ್ಲಿ ಬರ್ತಿದ್ದಾರೆ. ಸೊ ನಾನು ಅದಕ್ಕೆ ಒಂದು ಹಾರ್ಟ್ ಕೊಟ್ಟಿದ್ದೀನಿ. ತುಂಬ ಹುಷಾರಾಗಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಬುಕ್ಸು. ಓಕೆ, ಈ ಗಿಫ್ಟ್ ಆದಮೇಲೆ ನಮ್ಮ ಮದುವೆ ಆಯಿತು. ನಮ್ಮ ಮದುವೆ ಆದಮೇಲೆ ಅವ್ರು ನನಗೆ ಮತ್ತೆ ಬರ್ಡೇಗೆ ಗಿಫ್ಟ್ ಕೊಡಿಸಿದ್ದು. ಸೊ ಆ ಗಿಫ್ಟ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಇದು ಗೋಲ್ಡ್ ಸರ ಅವ್ರಿಗೆ ಇಷ್ಟ ಆಯಿತು ಅಂತ ಕೊಡಿಸಿದ್ರು. ಬಟ್ ಹಾಕ್ಕೊಂಡಿಲ್ಲ, ನಾನು ಒಂದೇ ಸಲ ಹಾಕ್ಕೊಂಡಿರೋದಷ್ಟೇ. ನಂಗೆ ಅಷ್ಟು ಇಷ್ಟ ಆಗಲ್ಲ ಗೋಲ್ಡು, ನಾನು ಗೋಲ್ಡ್ ಹಾಕಲ್ಲ, ಅವ್ರಿಗೆ ಗೊತ್ತು. ಬಟ್ ಆದರೂ ಕೊಡಿಸಿದ್ದಾರೆ ಪಾಪ, ಬರ್ಡೇಗೆ ಕೊಡಿಸಿರೋ ಗಿಫ್ಟ್ ಇದೆ. ಆ್ಯಂಡ್ ಇನ್ನೊಂದು ವ್ಯಾಲೆಂಟೈನ್ಸ್ ಡೇ ಮತ್ತು ಜಾಸ್ತಿ ಗಿಫ್ಟ್ಸ್ ಕೊಡಿಸಲ್ಲ ಅವರು, ಯಾಕೆಂದರೆ ಅವ್ರಿಗೆ ಇಷ್ಟ ಆಗಲ್ಲ ಅಂದರೆ ಏನು ಇಷ್ಟ ಆಗಲ್ಲ ಅಂತಲ್ಲ, ಕೊಡ್ಸಕ್ಕೆ ಬರಲ್ಲ ಅಂತ. ಅದೇ ಏನು ಕೊಡಬೇಕು ಅನ್ನೋದು ಗೊತ್ತಿರಲ್ಲ. ನನಗೆ ಕೇಳ್ತಾರೆ, ನಾನೇನು ಬೇಡ ಅಂತೀನಿ. ಆಮೇಲೆ ಅವರು ಏನಾದರೂ ಯೋಚನೆ ಮಾಡಿ ಅವ್ರು ಯಾವಾಗ ಕೇಳಿದ್ರು ಏನು ಕೊಡಲಿ ಅಂದಾಗ ಐಫೋನ್ ಕೊಡಿಸಿ ಅಂತಿದ್ದೆ. ಸೊ ಪಾಪ ಲಾಸ್ಟಿಗೆ ಕೊಡಿಸಿದ್ದಾರೆ, ಬಟ್ ನಾನು ಇಟ್ಕೊಂಡಿಲ್ಲ. ಓಕೆ, ಇವಾಗ ವ್ಯಾಲೆಂಟೈನ್ಸ್ ಡೇ ಮದುವೆ ಆದಮೇಲೆ ಫಸ್ಟ್ ವ್ಯಾಲೆಂಟೈನ್ಸ್ ಡೇ ಬಂತಲ್ಲ, ಸೊ ಆವಾಗ ನನಗೆ ಈ ಗಿಫ್ಟ್ ಕೊಟ್ಟರು. ಇದರಲ್ಲಿ ನನ್ನ ಫೋಟೋ ಹಾಕಿದ್ದಾರೆ, ಇಲ್ಲಿ ಫೋಟೋ ಹಾಕಿದ್ದಾರೆ, ಇಲ್ಲಿ ನಂದು ಅವ್ರದ್ದು ಫೋಟೋ ಹಾಕಿದ್ದಾರೆ. ಸೊ ಇದು ಕೂಡ ನಂಗೆ ಸಖತ್ ಇಷ್ಟ. ಅವತ್ತು ಅಷ್ಟೇ ವ್ಯಾಲೆಂಟೈನ್ಸ್ ಡೇ ದಿನ ವಿಶ್ ಮಾಡಿಲ್ಲ, 2 ವ್ಯಾಲೆಂಟೈನ್ಸ್ ಡೇ ದಿನನೂ ವಿಶ್ ಮಾಡಿಲ್ಲ. ನಾನು ಕೋಪ ಮಾಡ್ಕೊಂಡಿರ್ತೀನಿ, ಲೇಟಾಗಿ ಬಂದು ಗಿಫ್ಟ್ ಕೊಟ್ಟು ವಿಶ್ ಮಾಡೋದು. ಈ ವರ್ಷ ನೋಡ್ತೀನಿ ಏನು ಮಾಡ್ತಾರೆ, ಈ ವರ್ಷ ಗೊತ್ತಾಗುತ್ತೆ. ಸೊ ಇದು ಕೂಡ ನನಗೆ ಸಖತ್ ಇಷ್ಟ. ಆಮೇಲೆ ವ್ಯಾಲೆಂಟೈನ್ಸ್ ಡೇ ಆದಮೇಲೆ ನನಗೆ ಆ್ಯನಿವರ್ಸರಿ ಬಂತು ನಮ್ಮದು. ಸೊ ಆ್ಯನಿವರ್ಸರಿಗೆ ನಾನು ಏನು ಕೊಡಿಸ್ಬೇಡ್ರಿ ಅಂತ ಹೇಳಿದ್ದೆ, ಯಾಕೆಂದರೆ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ನನಗೆ ಅಷ್ಟು ಮನಸ್ಸಿರಲಿಲ್ಲ. ಸೊ ಹಾಗಾಗಿ ಆದರೂ ನಾನು ಯಾವತ್ತೋ ಒಂದು ಸಲ ಹೇಳಿದ್ದೆ, ನನಗೆ ಇದೇ ಕಲರ್ ಸ್ಯಾರಿ ತೊಗೋಬೇಕು ಅಂತಿದ್ದೀನಿ, ಬಟ್ ಸಿಗ್ತಾ ಇಲ್ಲ ಅಂತ. ಸೊ ಅವರು ಹೋಗಿ
ಆ್ಯನಿವರ್ಸರಿಗೆ ಇದೇ ಕಲರ್ ಸ್ಯಾರಿನ ನನಗೆ ತಂದುಕೊಟ್ರು. ಈ ಕಲರ್ ಸ್ಯಾರಿನ ಹುಡುಕಿದ್ದೆ, ತುಂಬ ಕಡೆ ಸಿಕ್ಕಿರಲಿಲ್ಲ, ಬಟ್ ಅವ್ರು ಹುಡುಕಿ ತಂದುಕೊಟ್ಟಿದ್ದಾರೆ. ಇದು ತುಂಬ ಸ್ಪೆಷಲ್ ನನಗೆ. ಎಲ್ಲರಿಗೂ ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತಲ್ಲ, ಗಂಡ ಸೀರೆ ತಂದುಕೊಡ್ಬೇಕು ಅಂತ. ಸೊ ಇದು ನನ್ನ ಗಂಡ ಕೊಡ್ಸಿರೋ ಫಸ್ಟ್ ಸೀರೆ. ಸಾಂಗ್ ಹಾಕಮ್ಮ ಇದಕ್ಕೆ, ಗಂಡ ಕೊಡಿಸೋ ಸೀರೆ. ಹೌದು, ಅದೇ ಮೇನಲ್ಲ. ಆ್ಯನಿವರ್ಸರಿಗೆ ಇನ್ನೊಂದು ಜೊತೆ ಡ್ರೆಸ್ ಕೊಡಿಸಿದ್ದಾರೆ. ಸೊ ಆ ಫೋಟೋ ನಾನು ಈ ಕಡೆ ಹಾಕ್ತೀನಿ ನೋಡಿ. ಅದಾದಮೇಲೆ ನನ್ನ ಬರ್ಡೇಗೆ ತುಂಬ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆ ಗಿಫ್ಟ್ ಕೊಡಿಸಿದ್ದಾರೆ ಗೊತ್ತಾ. ಈ ಗಿಫ್ಟ್ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಗಿಫ್ಟ್ ಕೊಡಿಸ್ತಾರೆ ಅಂತ. ಎಲ್ಲ ಏನು ಕೊಡಿಸಲ್ಲ ಈ ಸಲ ಮೇ ಬಿ ಅಂತ ಸುಮ್ಮನಿದ್ವಿ. ಬಟ್ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ, ನನ್ನ ಹತ್ರ ಇದ್ರೆ ಅವ್ರ ಹತ್ರ ಇದ್ರೆ ಇಬ್ಬರ ಹತ್ರನೂ ಒಂದೇ ಅಲ್ವಾ. ಸೊ ಹಾಗಾಗಿ ಅವರೇ ಯೂಸ್ ಮಾಡಲಿ. ಅವರಾದ್ರೂ ಆಫೀಸ್ಗೆ ಹೋಗ್ತಿರ್ತಾರೆ, ನಾವು ಮನೆಯಲ್ಲೇ ಇರೋರಿಗೆ ಏನಕ್ಕೆ ಅಲ್ವೇನ್ರಿ? ಅದೇ ಮತ್ತೆ ಬೇಡವಾ ಫೋನ್ ನಿಮಗೆ? ಬೇಡ, ನನಗೂ ಬೇಡ. ನನ್ನ ಗಂಡನೇ ಇಟ್ಕೊಳ್ಳಿ, ಅವ್ರು ಇಟ್ಕೊಂಡ್ರೆ ನಾನು ಇಟ್ಕೊಂಡಂಗೆ. ಸೊ ಹಾಗಾಗಿ ಅವ್ರ ಹತ್ರನೇ ಇದೆ. ಬಟ್ ಅವರು ಕೂಡ ಯೂಸ್ ಮಾಡ್ತಾ ಇಲ್ಲ, ಮನೆಯಲ್ಲೇ ಸುಮ್ಮನೆ ಹಂಗೆ ಇಟ್ಟಿದ್ದೀವಿ ಪೂಜೆ ಮಾಡಿ. ಅದೇ ನೀನು ವಿಡಿಯೋ ಮಾಡೋಕ್ಕೆ. ಅದೇ ಪಾಪ ಅವರು ಕೊಡಿಸಿರೋ ಉದ್ದೇಶನೇ ನಾನು ರೀಲ್ಸ್ ಮಾಡ್ತೀನಲ್ಲ, ವೀಡಿಯೋಸ್ ಮಾಡ್ತೀನಲ್ಲ, ಅದೇ ಕಾರಣಕ್ಕೆ ಕೊಡಿಸಿದ್ದಾರೆ ಅವರು. ಇಲ್ಲಾಂದರೆ ಕೊಡಿಸ್ತಿರ್ಲಿಲ್ಲಂತೆ. ಹೇಳಿದ್ರು, ನಾನಾಗಿದ್ರೆ ತೊಗೊತಿರ್ಲಿಲ್ಲ, ನಿನಗೋಸ್ಕರನೇ ಕೊಡಿಸಿರೋದು, ನೀನು ವೀಡಿಯೋಸ್ ಮಾಡ್ತೀಯಲ್ಲ. ಸೊ ಹಾಗಾಗಿ ನನಗೆ ಮುಂಚೆಯಿಂದನೂ ರೀಲ್ಸ್ ಎಲ್ಲ ಮಾಡಿ ತುಂಬ ಇಷ್ಟ ಅಲ್ಲ ಪಾಪ, ಅದಕ್ಕೆ ಕೊಡಿಸಿದ್ದಾರೆ. ಅವತ್ತಂತೂ ತುಂಬ ಎಮೋಷ್ನಲ್ ಆಗಿಬಿಟ್ಟಿದೆ. ಫೋನ್ ಕೊಡಿಸಿದ್ದೀನಿ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಆ ವಿಡಿಯೋ ಇದೆ, ಅದು ನೋಡ್ಬಿಟ್ರೆ ಜನಗಳು ಕಳೆದೇ ಹೋಗ್ಬೇಕು. ವಿಡಿಯೋ ಇದೆ ಬಟ್ ಹಾಕಲ್ಲ, ಅದ್ರಲ್ಲಿ ಚೆನ್ನಾಗಿಲ್ಲ. ಯಾಕಂದರೆ ಹುಚ್ಚಿ ಥರ ಕೂತಿದ್ದೆ ಮಿಡ್ನೈಟ್ 11:30. ಬಟ್ ಬರ್ಡೇ ಆಗಿ 1 ವೀಕಿಗೆ ಕೊಡಿಸಿದ್ದು, ಅಂದರೆ ಬಂದಿದ್ದದು ಬರ್ಡೇ ದಿನ ಬರಲಿಲ್ಲ. ಹಾಗಾಗಿ ನಂಗೆ ಇನ್ನೇನು ಎಕ್ಸ್ಪೆಕ್ಟ್ ಏನೂ ಇರಲಿಲ್ಲ. ಬಟ್ ಅವ್ರು ಕೊಡಿಸಿದ್ದು ನೋಡಿ ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಅವತ್ತೇ ಫುಲ್ಲು ಕೈಯೆಲ್ಲ ಶೇಕ್ ಆಗ್ತಾ ಇತ್ತು. ಆ ವಿಡಿಯೋ ಹಾಕಲ್ಲ. ಓಕೆನಾ, ನೋಡಿ ಇಷ್ಟೆಲ್ಲ ಗಿಫ್ಟ್ಸ್ ಕೊಡಿಸಿದ್ದಾರೆ ನಮ್ಮ ಯಜಮಾನ್ರು ನನಗೆ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೋಡೋಣ ಇನ್ನು ಮುಂದೆ ಏನೇನು ಗಿಫ್ಟ್ ಕೊಡಿಸ್ತಾರೆ. ಮತ್ತು ವ್ಯಾಲೆಂಟೈನ್ಸ್ ಡೇ ಬರ್ತಿದೆ, ಏನು ಗಿಫ್ಟ್ ಕೊಡಿಸ್ತೀರಾ? ವ್ಯಾಲೆಂಟೈನ್ಸ್ ಡೇಗೆ ಏನೋ ಒಂದು ರಿವೀಲ್ ಮಾಡಲ್ಲ. ಒಟ್ಟು ಕೊಡಿಸ್ತೀರಾ? ಕೊಡಿಸ್ತೀರಾ? ದಯವಿಟ್ಟು ಕಾಸ್ಟ್ಲಿ ಗಿಫ್ಟ್ ಮಾತ್ರ ಕೊಡಿಸ್ಬೇಡಿ. ನೋ ಕಾಸ್ಟ್ಲಿ ಗಿಫ್ಟ್ಸ್ ಕೊಡಿಸ್ತೀನಿ. ಅದೇನು ಅಂತ ಫೆಬ್ರವರಿಗೆ ಹೇಳೋಣ. ಫೆಬ್ರವರಿಗೆ ಹೇಳ್ತೀರಾ? ಓಕೆ, ಕಾಸ್ಟ್ಲಿ ಗಿಫ್ಟ್ ಮಾತ್ರ ಬೇಡ. ನಾನು ನಿಜವಾಗ್ಲೂ ಅದನ್ನ ಇಸ್ಕೊಳ್ಳಲ್ಲ, ನನಗೆ ಇಷ್ಟನೂ ಆಗಲ್ಲ. ಕಾಸ್ಟ್ಲಿ ಅಂದರೆ ದುಡ್ಡಿಂದ ಕೊಂಡ್ಕೊಳೋದಲ್ಲ. ಓಕೆ 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 ಅರ್ಥ ಆಯಿತು. ಬಟ್ ಇವ್ರು ಕೊಟ್ಟಿರೋ ಗಿಫ್ಟ್ ಎಲ್ಲದು ಪ್ರತಿಯೊಂದು ಮೆಮೊರಬಲ್ಲೇ ನನಗೆ. ಹಾಗಾಗಿ ಎಲ್ಲ ಸೇಫಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಿಮಗೆ ಈ ಗಿಫ್ಟಲ್ಲಿ ಯಾವ ಗಿಫ್ಟ್ ಇಷ್ಟ ಆಯಿತು ಸೊ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಸಿಗ್ತೀನಿ. ಬಾಯ್.